ಬಿಜ್ಜಳ ಹೆದ್ದಾರಿಯನ್ನು ತಡೆದು ನಾವು ಉಗ್ರವಾದ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಹಿಂಜರಿಯೋದಿಲ್ಲ. ಅದಕ್ಕಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು. ಅರ್ಜಿ ಕೊಟ್ಟೇವಿ, ಎಲ್ಲಾನು ಕೊಟ್ಟೇವಿ. ಊರ ಸಮಸ್ಯೆ ನಮಗೆ ಇಂಥದೈತಿ ಹಿಂಗೈತಿ ಅಂತ ನಾವು ಊರು ಕಾಮಗಾರಿಕೆಯಲ್ಲಿ ಯಾವುದೇ ಅಲ್ಲಿ ಒಂದು ರೋಡ್ ಆಗಲಿ ಯಾವುದೇ ಅಲ್ಲಿ ಕೊಟ್ಟೇವಿ. ಆ ಕೆಲಸ ಅಂತೂ ಮಾಡಿಲ್ರಿ. ಇಲ್ಲಿವರೆಗೂ ವ್ಯವಸ್ಥಿತವಾಗಿ ಸರ್ಕಾರದ ಅನುದಾನಗಳು ಬಿಲ್ಗಳು ಆಗಿದಾವೆ, ಸಿಕ್ಕಾಪಟ್ಟೆ ಆಗಿದಾವೆ. ಇಲ್ಲಿವರೆಗೂ ಯಾವುದೇ ರೀತಿ ಅನುದಾನ ಸದುಪಯೋಗ ಸಾರ್ವಜನಿಕರ ಕಾಮಗಾರಿಗಳಿಗೆ ಅನುಕೂಲ ಆಗುವಂತೆ ಸಾರ್ವಜನಿಕರ ಅನುಕೂಲ ಯಾವುದೇ ರೀತಿಯ ಕೆಲಸ ಆಗಿಲ್ಲ. ಬೋಗಸ್ ಬಿಲ್ಗಳನ್ನು ಮಾಡಿದಾರ. ಅಂದ್ರೆ ಅಗಸ್ಬಾಳ ಬರುತ್ತೆ. ಆ ಅಗಸ್ಬಾಳದಲ್ಲಿ ಬರ್ತಕ್ಕಂಥ ಜನರಿಗೆ ಇವತ್ತು ತುಂಬಾ ತೊಂದರೆ ಆಗಿದೆ. ಅದಕ್ಕಾಗಿ ಅವರು ಇವತ್ತು ರೊಚ್ಚಿಗೆದ್ದು ಈ ಒಂದು ರಸ್ತೆ ತಡೆ ಮಾಡಿ ಬೀಗ ಹಾಕುವಂತ ಕೆಲ್ಸಕ್ಕೆ ಬಂದಾರಂದ್ರೆ ಅವ್ರಿಗೆ ಎಷ್ಟು ತೊಂದರೆ ಆಗಿದೆ ಅನ್ನೋದು ತಾವು ಗಮನಕ್ಕೆ ತಗೊಳ್ಬೇಕು. 3 ಮಂದಿ ಅದಾರ್ರಿ ಅಗಸ್ಬಾಳಕ್ಕೆ ಸಂಬಂಧಪಟ್ಟಿದ್ದು 7ನೇ ವಾರ್ಡ 3 ಮಂದಿ ಮೆಂಬರ್ಗಳು ಅದಾರ್ರಿ. ಆ 3 ಮಂದಿ ಮೆಂಬರ್ಗಳು ಒಂದು ಕೆಲಸ ಮಾಡಿಲ್ರಿ. ಎಲ್ಲ ಏನು ಪೈಖಾನಿ ವ್ಯವಸ್ಥೆ, ಹೆಣ್ಣು ಮಕ್ಕಳಿಗೆ ಪೈಖಾನಿ ಹೋಗೋ ಜಾಗ, ಗಂಡು ಮಕ್ಕಳಿಗೆ ಸಹ ಎಲ್ರಿಗೂ ತೊಂದರೆ ಇದೆ. ಎಲ್ಲಾ ಸೌಲಭ್ಯಗಳು ಇವತ್ತು ಅಗಸ್ಬಾಳ ಗ್ರಾಮಕ್ಕಿಲ್ಲ. ಕೂಡಲೇ ಪಂಚಾಯತ್ ಅನುದಾನ ಇಷ್ಟೆಲ್ಲ ಖರ್ಚು ಮಾಡಿದ್ರು, ಯಾಕೆ ನೀವು ಕೆಲಸ ಮಾಡಕತ್ತಿಲ್ಲ ಅಂತ ಹಿರಿಯ ಅಧಿಕಾರಿಗಳು ದಯಮಾಡಿ ನಾನು ತಾಲೂಕು ಪಂಚಾಯತಿ ಇವರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಪಂಚಾಯತಿ ಪ್ರಭಾರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾನು ನನ್ನ ಮನು ಗ್ರಾಮ ಪಂಚಾಯತಿ ಇನ್ಚಾರ್ಜ ನನಗೆ ವಹಿಸ್ಯಾರ. ನಾನು 23ನೇ ತಾರೀಕಿಗೆ ನನಗೆ ಆದೇಶ ಆಗೈತಿ. ಅದಕ್ಕೆ ನಾ 25ಕ್ಕೆ ಅಗಸ್ಬಾಳಕ್ಕೆ ಹೋಗಿದ್ದೆ. ಹೋಗೆಲ್ಲ ನೋಡ್ಕೊಂಡ್ಬಂದೀನಿ. ನೋಡ್ಕೊಂಡ್ಬಂದ ಕೆಲಸ ನಿಜ 60 ಆಗ್ಯಾವು, ಅವೆಲ್ಲ ನೋಡ್ಕೊಂಡ್ಬಂದಿನ. ಹೆದ್ದಾರಿಯನ್ನು ತಡೆದು ನಾವು ಉಗ್ರವಾದ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಹಿಂಜರಿಯೋದಿಲ್ಲ. ಅದಕ್ಕಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು. ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಗಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಿದರು. ಅಭಿವೃದ್ಧಿ ಕಾಣದ ಹೂವಿನ ಹಿಪ್ಪರಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಗಸಬಾಳ ಗ್ರಾಮದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯಾಗಿಲ್ಲ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಗಸಬಾಳ ಗ್ರಾಮದ 3 ಜನ ಮೆಂಬರ್ಗಳು ಬೋಕಸ್ ಬಿಲ್ ಎತ್ತಿದ್ದಾರೆ ಎಂದು ಅಗಸಬಾಳ ಗ್ರಾಮಸ್ಥರು ಮತ್ತು ಹೂವಿನ ಹಿಪ್ಪರಗಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು. ಹೆಣ್ಣು ಮಕ್ಕಳಿಗೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ, ಗ್ರಾಮದಲ್ಲಿ ಸಿಸಿ ರಸ್ತೆ ಇಲ್ಲ, ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಬೀದಿ ಬದಿಗಳಲ್ಲಿ ದೀಪಗಳು ಅಳವಡಿಸಿಲ್ಲ, ರಸ್ತೆಗಳನ್ನು ಒತ್ತುವರಿ ಮಾಡಿ ವಾಹನಗಳು ಹೋಗುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನ್ಯಾಯ ಕೊಡಿಸಬೇಕೆಂದು ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ಉಮೇಶ್ ನಡುವಿನ್ಮನಿ, ಶಿವರಾಯ್ ಎತ್ತಿನ್ಮನಿ, ಈರಣ್ಣ ಬ್ಯಾಕೋಡ್, ಮಾದೇವ್ ಸಣತಂಗಿ, ಅಬ್ಬಾಸ್ ಅಲಿ ಮುಜಾವರ್, ಮಂಜು ಬಣಗಾರ್, ಕುಮಾರ್ ಅಂಗಡಿಗೇರಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಕೇಳಿಕೊಳ್ಳೋದೇನೆಂದರೆ ಗ್ರಾಮ ಪಂಚಾಯತಿ ನಮಗ ಸಂಬಂಧಪಟ್ಟಿದ್ದು ಹೂವಿನಿಪ್ಪರಿಗೆ ಗ್ರಾಮ ಪಂಚಾಯತಿಗೆ ನಾವು ಕೆಲವೊಂದು ಕಡೆ ಎಲ್ಲಾನು ಅರ್ಜಿ ಕೊಟ್ಟೇವಿ, ಎಲ್ಲಾನು ಕೊಟ್ಟೇವಿ. ಊರ ಸಮಸ್ಯೆ ನಮಗೆ ಇಂಥದೈತಿ ಹಿಂಗೈತಿ ಅಂತ ನಾವು ಊರು ಕಾಮಗಾರಿಕೆಯಲ್ಲಿ ಯಾವುದೇ ಅಲ್ಲಿ ಒಂದು ರೋಡ್ ಆಗಲಿ ಯಾವುದೇ ಅಲ್ಲಿ ಕೊಟ್ಟೇವಿ. ಆ ಕೆಲಸ ಅಂತೂ ಮಾಡಿಲ್ರಿ ನಿಜವಾಗ್ಲೂ. ಯಾಕಂದ್ರೆ ನಮ್ಮೂರು ಮೆಂಬರ್ಗಳು ಮಾಡಿಸ್ಬೇಕಾಗಿತ್ತು. ಅಗಸಬಾಳ್ರಿ 7ನೇ ವಾರ್ಡ್ ರೀ, 3 ಮಂದಿ ಅದಾರ್ರಿ. ಅಗಸಬಾಳಕ್ಕೆ ಸಂಬಂಧಪಟ್ಟಿದ್ದು 7ನೇ ವಾರ್ಡ 3 ಮಂದಿ ಮೆಂಬರ್ಗಳು ಅದಾರ್ರಿ. ಆ 3 ಮಂದಿ ಮೆಂಬರ್ಗಳು ಒಂದು ಕೆಲಸ ಮಾಡಿಲ್ರಿ. 5 ವರ್ಷ ಆಯ್ತ್ರಿ, ಯಾವುದೂ ಕೆಲಸ ಆಗಿಲ್ರಿ. ಕೆಲಸ ಬೋಗಸ್. ಹೆಂಗಂದ್ರಿ ಕೆಲಸ ಅವರು ತಗೊಂಡಾರಿ, ಕೆಲಸ ಆಗಿಲ್ಲ, ಆದ್ರೂ ಬಿಲ್ ಎತ್ತಾರ, ಮನವಿ ಕೊಟ್ಟಾರಿ. ಅದಾವ್ರಿ ಯಾವುದೇ ಕೊಟ್ರು ಕಾನೂನು ಮನವಿ ಕೊಟ್ಟದ್ರಿ ಸರ್. ಆಗ್ಲೇ ನಾವು ಗ್ರಾಮ ಪಂಚಾಯತಿಗೆ ಹೂವಿನಹಿಪ್ಪರಗಿ ಗ್ರಾಮ ಪಂಚಾಯತಿಗೆ ಮನವಿ ಕೊಟ್ಟೇವ್ರಿ. ಬಾಗೇಡಿಗೆ ಕೊಟ್ಟದ್ರಿ. ತಾಲೂಕ್ ಪಂಚಾಯತ್ ಯುವ ಸಾಹೇಬ್ರಿ ಮಾಡಿಸ್ತೇವೆ. ಬಂದಿಲ್ರಿ, ಅವ್ರು ಬರಕ್ತಾ ಇರಲ್ರಿ. ಬರೀ ಆಶ್ವಾಸನೆ ರೀ, ಬರೀ ಒಟ್ಟೆ ಏನದ ಆಶ್ವಾಸನೆ. ಬರ್ತೇವಿ, ಆಯ್ತು ಮಾಡ್ತೀವಿ, ಬರ್ತೀವಿ. ಊರಾಗ ನೋಡ್ರಿ ಒಂದು ಯಾವುದೋ ಕೆಲಸ, ಒಂದು ಸಿಸಿ ರೋಡ್ ಇಲ್ಲ, ಒಂದು ನಮಗ ಒಳ್ಳೆಯದು ಒಂದು ಕುಡಿ ನೀರಿದ್ದು ಒಂದು ಶುದ್ಧ ನೀರು ಬರ್ಬೇಕ್ರಿ. ಊರಾಗ ಲೈಟ್, ಚರಂಡಿ, ತೆಗ್ಗ ತೆವ್ರ ಎಲ್ಲಿ ಏನದ, ಯಾರ ಮನೆ ಮುಂದೆ ಏನು ಸಮಸ್ಯೆ ಅದ ಅದನ್ನ ಹಡ್ಬೇಕು, ಗರ್ಸ್ ಹಾಕ್ಬೇಕು, ಅದನ್ನ ಲೆವೆಲ್ ಮಾಡ್ಬೇಕು. ಯಾರಿಗೆ ಏನು ಆಗಸ್ಬಾರ್ದಾಗ ತೊಂದರೆ ಬರ್ಲಾರ್ದಂಗೆ ಮಾಡ್ಬೇಕು. ಶೌಚಾಲಯ ಇಲ್ಲ. ಮೊದಲು ಏನ್ ಬೇಕಾಗ್ಯದ, ನಾವು ಗಂಡು ಮಕ್ಕಳು ಎಲ್ಲಿಯಾದ್ರೂ ಹೋಗಿ ಕೊಡ್ತೇವಿ, ಬೇಡ ನಾವು ಒಂದು ಬಾಟ್ಲಿ ಲೀಟರ್ ನೀರು ತಗೊಂಡ್ ಹೋಗಿ ನಮ್ಮ ಹೊದ್ದಾಗಾರ ಹೋಗಿ ಕೂತು ಬರ್ತೇವಿ. ಆದ್ರೆ ಹೆಣ್ಮಕ್ಳಲ್ಲಿ ಹೋಗ್ಬೇಕು, ಹೆಣ್ಮಕ್ಳಲ್ಲಿ ಹೋಗ್ಬೇಕ್ರಿ. ಒಂದು ಪೈಖಾನಿ ನಾನು ಕಟ್ಟಿಲ್ಲ, ಆದ್ರೂ ಇವತ್ತಿನ ಮಟ್ಟಿಗೆ 2001 ಕಟ್ಟೀನಿ. 2016 ನನಗೆ ಪೈಖಾನಿ ಬಿಲ್ ತೆಗದೀನಿ ಅಂತ ಹೇಳ್ಯಾರ.
ಯಾರು ಹೇಳಿದ್ರು? ಮೇಡಮ್ ಅವ್ರು ಹೇಳ್ಯಾರ. ಆದ್ರೆ ಆ ಬೋಗಸ್ ಹೇಳ್ಯಾರೋ ಏನು ಗೊತ್ತಿಲ್ಲ. ಅದನ್ನ ಬಿಲ್ ತೋರಿಸ್ಬೇಕು ನನಗೆ ಅವ್ರು ಏನು ತೆಗದಾರಲ್ಲ, ನನ್ನ ಮನೆ ಒಳಗಿನ ಬಿಲ್ ತೋರಿಸ್ಬೇಕು. ಅದೊಂದು GPS ಓರಿ ಇದೇ ಇದ್ ಮೇಡಮ್ ಯಾರು ತೆಗದಾರ್ರಿ, ತೆಗದ್ರಿ ಕಳ್ಯಾರ್ರಿ. ಅದೊಂದು ಊರಾಗಂತೂ ರಸ್ತೆ ಇಲ್ಲ. ದುರಸ್ತ ಒತ್ತುವರಿ ನೀವು ಎಲ್ಲಾನು ತೆಗಸ್ರಿ. ಇವತ್ತು ನನ್ನ ಮನೆ ಮುಂದೆ ಒಂದು ಯಾವುದೇ ಸಡ್ ಇದ್ರು ಅದನ್ನ ತೆಗಸ್ರಿ. ಒಂದು ಪೈಖಾನಿ ಕಟ್ಟಿದ್ರು ತೆಗಸ್ರಿ, ಯಾವುದೇ ಕಟ್ಟಿದ್ರು ತೆಗಸ್ರಿ. ಒಟ್ಟ ಅಗಸಬಾಳದ ಸಮಸ್ಯೆ ಇದು ದೈವಕ್ಕ ಏನು ತೊಂದರೆ ಆಗ್ಲಾರ್ದಂಗ ಒಟ್ಟು ಅದ್ರ ಏನದ ಗರ್ಸ ಪರ್ಸ ಹೊಡೆದು ಒಟ್ಟಿಲ್ಲ. ನಮ್ಮ ಹೆಸರು ಈರಣ್ಣ ಗುರುಸಂಗಪ್ಪ, ಬ್ಯಾಕ್ವರ್ಡ್ ಸಾಕಿ ನಗಸುವ. ಸಿದ್ದು ಮೇಟಿ ಅಂತೇಳಿ, ಕರ್ವೆ ಅಧ್ಯಕ್ಷ, ತಾಲೂಕಾ ಘಟಕ, ಬಸವನ ಬಾಗೇವಾಡಿ. ಈಗ ಹೂವಿನಹಿಪ್ಪರಗಿ ಗ್ರಾಮದ ಈ ಗ್ರಾಮ ಪಂಚಾಯತಿಯ ಒಂದು ಏಳನೇ ವಾರ್ಡದಲ್ಲಿ ಅಂದರೆ ಅಗಸಬಾಳ ಬರುತ್ತೆ. ಆ ಅಗಸಬಾಳದಲ್ಲಿ ಬರ್ತಕ್ಕಂಥ ಜನರಿಗೆ ಇವತ್ತು ತುಂಬ ತೊಂದರೆ ಆಗಿದೆ. ಅದಕ್ಕಾಗಿ ಅವರು ಇವತ್ತು ರೊಚ್ಚಿಗೆದ್ದು ಈ ಒಂದು ರಸ್ತೆ ತಡೆ ಮಾಡಿ ಬೀಗ ಹಾಕುವಂಥ ಕೆಲ್ಸಕ್ಕೆ ಬಂದಾರೆ ಅಂದ್ರೆ ಅವ್ರಿಗೆ ಎಷ್ಟು ತೊಂದರೆ ಆಗಿದೆ ಅನ್ನೋದು ತಾವು ಗಮನಕ್ಕೆ ತಗೋಬೇಕು ಹಿರಿಯ ಅಧಿಕಾರಿಗಳು. ದಯಮಾಡಿ ನಾನು ತಾಲೂಕಾ ಪಂಚಾಯತಿ ಇವರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಈಗ ನೀವು ಕೂಡಲೇ ಇದಕ್ಕೆ ನ್ಯಾಯ ಕೊಡ್ಲಿಕ್ಕಂತಂದ್ರೆ ನಾವು ಮುಂದೆ ಬರುವಂಥ ಒಂದು ಸಂದರ್ಭ ನೀವು ಅನುಭವಿಸೋದು ನಿಮಗೆ ಬಿಟ್ಟಿರ್ತದೆ. ಬಿಜ್ಜಳ ಹೆದ್ದಾರಿಯನ್ನು ತಡೆದು ನಾವು ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ಹಿಂಜರಿಯೋದಿಲ್ಲ. ಅದಕ್ಕಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು. ಅದಕ್ಕಾಗಿ ಕೂಡಲೇ ಆ ಗ್ರಾಮಕ್ಕೆ ನ್ಯಾಯವನ್ನು ಕೊಡಬೇಕು. ನ್ಯಾಯವನ್ನು ಕೊಡ್ತೀರಿ ಅಂತಕ್ಕಂಥ ನಮ್ಗೆ ಮನೋಭಾವನೆ ಅದ. ಆ ಮನೋಭಾವನೆ ಇಟ್ಕೊಂಡು ನಾವು ಇವತ್ತು ಈ ಒಂದು ಹೋರಾಟವನ್ನು ಹಿಂದಕ್ಕೆ ತಗೊಳಕತ್ತೀವಿ. ಪಂಚಾಯತಿ ಪ್ರಭಾರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾನು. ನನ್ನ ಮನು ಗ್ರಾಮ ಪಂಚಾಯತಿ ಇದು ಇನ್ಚಾರ್ಜ ನನಗೆ ವಹಿಸ್ಯಾರ. ನಾನು 23ನೇ ತಾರೀಕಿಗೆ ನನಗೆ ಆದೇಶ ಆಗೈತಿ. ಅದಕ್ಕೆ ನಾ 25ಕ್ಕೆ ಒಮ್ಮೆ ಅಗಸಬಾಳಕ್ಕೆ ಹೋಗಿದ್ದೆ. ಹೋಗೆಲ್ಲ ನೋಡ್ಕೊಂಬಂದಿನಿ. ನೋಡ್ಕೊಂಬಂದ ಕೆಲಸ ನಿಜ ಒತ್ತುವರಿ ಆಗ್ಯಾವು, ಅವೆಲ್ಲ ನೋಡ್ಕೊಂಬಂದಿನಿ. ನಾ ಒತ್ತುವರಿ ಆಗ್ಯಾವ. ಅವ್ರು ಕಟ್ಟ್ಯಾರ, ಕಲ್ಲಾದ ಒಗದಾರ, ರಸ್ತೆ ಕಟ್ಟಿಗೆ ಹಾಕ್ಯಾರ, ಎಲ್ಲ ಹಾಕ್ಯಾರ. 30 ಫುಟ್ ರಸ್ತೆ ಐತೆ, ಎಲ್ಲಾನು ಸಾರ್ವಜನಿಕ ತಿಳಿಸ್ಯಾರ. ಎಲ್ಲ ಯುವಕರು ಬಂದು ಹೋಗಿದ್ದು ಕರೆ, ಅದು ನಮ್ಮ ಕಡೆ ಬಂದಾರ. ನಾ 25ನೇ ತಾರೀಕಿಗೆ 23ಕ್ಕೆ 25ಕ್ಕೆ ಬಂದು ಜಾಯ್ನಿಂಗ್ ಸರ್. ನಾನು ಇವತ್ತು 13 ತಾರೀಕು. ಅದಕ್ಕೆ ನಾನು ಎಲ್ಲ ವಿಷಯ ತಿಳ್ಕೊಂಡು ಸಂಬಂಧ ಅವ್ರು ಹೇಳಿದೆ, ಒಂದು ಸ್ವಲ್ಪ ಟೈಮ್ ಕೊಡ್ರಿಪ್ಪ ಮಾಡ್ತೀನಿ ಅಂತ ಹೇಳಿದ್ದು ನಿಜ. ನಮ್ಮ ಯುವ ಸಾಹೇಬ್ರು ಕಾರ್ಮಿಕ ಅಧಿಕಾರಿಗಳು ಹೇಳ್ಯಾರ ನನಗೆ, ಅಗಸಬಾಳ ಮಂದಿ ಭಾಳ ಫೋನ್ ಮಾಡಕತ್ತಾರಪ್ಪ, ಅದ್ರ ಸಲುವಾಗಿ ಅದನ್ನು ನೋಡ್ತಂದ್ರೆ ಹೋಗಿ ನೋಡ್ಕೊಂಬಂದಿನಿ. ಅದಕ್ಕೆ ನನಗೆ ಎಲ್ಲ ಗೊತ್ತಾಗೋ ಸಂಬಂಧ ನಾವು ಸಾಮಾನ್ಯ ಮೀಟಿಂಗ್ ಕರೆದಿದ್ದೆ. ಅವತ್ತು ಸಾಮಾನ್ಯ ಸಭೆ ಕರೆದಿದ್ದೆ. ಆ ಸಭೆದ ಹೋಗಿ ಚರ್ಚೆ ಮಾಡ್ಕೊಂಡು ಅದನ್ನು ಮಾಡಬೇಕು. ಯಾರು ಒತ್ತುವರಿ ಮಾಡಿ ಅವ್ರಿಗೆ ನೋಟಿಸ್ ಕೊಡ್ಬೇಕು. ಮೊದಲ ಹಂಗೆ ಒಮ್ಮೆ ಕಿತ್ತಕ್ಕೋರ ಅವ್ರು ನನಗೆ ಇದು ಮಾಡೋದಿಲ್ಲ. ಅದಕ್ಕೆ ನೋಟಿಸ್ ಕೊಡ್ಬೇಕು. ನೋಟಿಸ್ ಕೊಟ್ಟು ಆಮೇಲೆ JCB ತೊಗೊಂಡು ಅದನ್ನು ಕಿಚ್ಚಿ ಮಾಡಿ ಮಾಡ್ಬೇಕಂತ ವಿಚಾರ ಇಟ್ಕೊಂಡು ಇವತ್ತು ನಾನು ಸಭೆ ಕರೆದಿದ್ದೆ. ಆ ಸಭೆಗೆ ಇವತ್ತು ಅಡ್ಡಿಯಾಗಿ ಸಭೆ ಬಂದಾತ್ರೆ. ಅದಕ್ಕೆ ಮುಂದೆ ಈಗ ಇವ್ರು ಮನವಿ ಅಂತ ಕೊಟ್ಟರ, ಆ ಮನವಿ ತೊಗೊಂಡು ಪರಿಶೀಲನೆ ಮಾಡಿ 4 ದಿನದಾಗ ಅದನ್ನು ಮಾಡೋ ಕ್ರಮಕ್ಕೆ ಹಾಕೋತೀನಿ. ಇವತ್ತು ಹೂವಿನಹಿಪ್ಪರಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರೋಂಥ 7ನೇ ವಾರ್ಡ್ ಅಗಸಬಾಳ ಗ್ರಾಮ, ಅದು ಹೂವಿನಹಿಪ್ಪರಗಿ ಗ್ರಾಮ ಪಂಚಾಯತಿ ಒಳಗಡೆ ಬರುತ್ತೆ. 7ನೇ ವಾರ್ಡ್ ಅದು. ಇವತ್ತು ಇಷ್ಟೆಲ್ಲ ಜನ ಸೇರಕ್ಕೆ ಕಾರಣ, ಸುಮಾರು 1-2 ತಿಂಗಳಿಂದನೂ ನಾವು ಅವ್ರಿಗೆ ಮನೆ ಕೊಟ್ಟಿದ್ವಿ. ಗ್ರಾಮ ಪಂಚಾಯತ್ PDO ಅವ್ರಿಗೆ ಮನೆ ಕೊಟ್ಟಿದ್ದಾರೆ. ಎಲ್ಲ ಸಾರ್ವಜನಿಕರು ಸೇರಿ ಒಂದು 50 ಜನ ಬಂದು ಮನವಿ ಕೊಟ್ಟಿದ್ದಾರೆ. ತಾಲೂಕ್ ಪಂಚಾಯತ್ ಹತ್ರ ಹೋಗಿದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಅಗಸಬಾಳ ಗ್ರಾಮದಲ್ಲಿ ಏನು 7ನೇ ವಾರ್ಡ್ನಾಗ ಸಮಸ್ಯೆ ಆಗ್ಯದ ಅಂದ್ರೆ, ಸರಿಯಾಗಿ ಮಳೆ ಬಂದಿದ್ದರಿಂದ ಸರಿಯಾಗಿ ಸಾರ್ವಜನಿಕ ಅಡ್ಡಾಡಕ್ಕೆ ರಸ್ತೆಗಳಿಲ್ಲ, ಕೆಸರಾಗ್ಯಾವು, ಒಂದು ಗಾಡಿ ಬೈಕ್ಗಳು ಹೋಗೋದಿಲ್ಲ, ಸರಿಯಾಗಿ ಚರಂಡಿ ನೀರು ಹೋಗಕ್ಕೆ ಚರಂಡಿ ಮಾಡಿಲ್ಲ, ಸಿಸಿ ರಸ್ತೆ ಅಂತೂ ಮೊದಲೇ ಇಲ್ಲ, ಮತ್ತೇನದ ಬಲ್ಪ್ಗಳು ಕಂಬದಲ್ಲಿ ಬಲ್ಪ್ ಇಲ್ಲ, ಮತ್ತೇನದ ಊರಾಗ ಏನದ ಒತ್ತುವರಿ, ಕೆಲವೊಂದು ಒತ್ತುವರಿ ಆಗಿ ಅವ್ರನ್ನ ಸಾರ್ವಜನಿಕ ಅನುಕೂಲ ಮಾಡಕ್ಕೆ ಯಾರೇ ಇದ್ರು ತೆಗೆದು ಎಲ್ರಿಗೂ ಅನುಕೂಲ ಮಾಡಿಕೊಡ್ಬೇಕು ಪ್ರತಿಯೊಬ್ಬರದು. ಮತ್ತು ಒಂದು ಕುಡಿಯುವ ನೀರಿನ ಘಟಕ ಇದೆ ಅಗಸಬಾಳ ಗ್ರಾಮದಲ್ಲಿ. ಇಲ್ಲಿವರೆಗೂ 1 ವರ್ಷ ಆಯ್ತು. ಜನರು ಇಲ್ಲಿವರೆಗೂ ಒಂದು ಕುಡಿಯಾಕ ಫಿಲ್ಟರ್ ನೀರು ಇದ್ರೂ ಸಹ ಅದನ್ನು ರಿಪೇರಿ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಜನರಿಗೆ ಸಾರ್ವಜನಿಕ ನೀರು ಕೊಡಕತ್ತಿಲ್ಲ ಗ್ರಾಮ ಪಂಚಾಯತ್ ಹೂವಿನಹಿಪ್ಪರಗಿ. ಮತ್ತು ಏನಾಗಿದೆ ಇನ್ನೊಂದಂದ್ರೆ, ಯಾವುದೇ ರೀತಿಯ ವಿವಿಧ ಹಣಕಾಸು, 15 ಹಣಕಾಸು ಇರ್ಬೋದು, ವರ್ಗ ಎಲ್ಲಾನು ಇಲ್ಲಿವರೆಗೂ ವ್ಯವಸ್ಥಿತವಾಗಿ ಸರ್ಕಾರದ ಅನುದಾನಗಳು ಬಿಲ್ಗಳು ಆಗಿದಾವ್, ಸಿಕ್ಕಾಪಟ್ಟೆ ಆಗಿದಾವ್. ಇಲ್ಲಿವರೆಗೂ ಯಾವುದೇ ರೀತಿ ಅನುದಾನ ಸದುಪಯೋಗ ಸಾರ್ವಜನಿಕರ ಕಾಮಗಾರಿಗಳಿಗೆ ಅನುಕೂಲ ಆಗುವಂತೆ, ಸಾರ್ವಜನಿಕರ ಅನುಕೂಲ ಯಾವುದೇ ರೀತಿಯ ಕೆಲಸ ಆಗಿಲ್ಲ. ಬೋಗಸ್ ಬಿಲ್ಗಳನ್ನು ಮಾಡಿದಾರ. ಮತ್ತು ಮೋಟಾರ್ ನೀರುಗಳು ಇಳಿಸ್ತೈತೆ, ಸುಳ್ಳು ಮೋಟರ್ ಬೋರ್ ಇಳಿಸೋದು, ಎಲ್ಲಾನು ಕೊಟ್ಟಿಯಾಗಿ ಬಿಲ್ ತೆಗೆಯುವುದು. ಸಾರ್ವಜನಿಕರಿಗೆ ಯಾವುದೇ ರೀತಿ ಒಂದು ನೀರಾಗಿರ್ಬೋದು ಏನೂ ವ್ಯವಸ್ಥಿತವಾಗಿ ಆ ಗ್ರಾಮದಾಗ, ಅಗಸಬಾಳ ಗ್ರಾಮದಾಗ 7ನೇ ವಾರ್ಡ್ನಾಗ ಏನೂ ಸರಿಯಾಗಿಲ್ಲ. ಮೇಲಾಧಿಕಾರಿಗಳು ಬಾಗೇಡಿ AO ಆಗಿರ್ಬೋದು, CO ಆಗಿರ್ಬೋದು, ಕೂಡಲೇ ಅಗಸಬಾಳ ಗ್ರಾಮಕ್ಕೆ ಭೇಟಿಯಾಗಿ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಕುಡಿಯುವ ನೀರು, ಚರಂಡಿ ವ್ಯವಸ್ಥೆ, ರಸ್ತೆಗಳು, ಏನಾದರೂ ಸಾರ್ವಜನಿಕ ಅಡ್ಡಾಡಕ ರಸ್ತೆಗಳು, ಒತ್ತುವರಿಗಳ ಸಮಸ್ಯೆ, ಎಲ್ಲ ಏನು ಪೈಖಾನಿ ಸಮಸ್ಯೆ, ಹೆಣ್ಣು ಮಕ್ಕಳಿಗೆ ಪೈಖಾನಿ ಹೋಗೋ ಜಾಗ, ಗಂಡು ಮಕ್ಕಳಿಗೆ ಸಹ ಎಲ್ರಿಗೂ ತೊಂದರೆ ಇದೆ. ಎಲ್ಲಾ ಸೌಲಭ್ಯಗಳು ಇವತ್ತು ಅಗಸಬಾಳ ಗ್ರಾಮಕ್ಕಿಲ್ಲ.
ಕೂಡಲೇ ಪಂಚಾಯತ್ ಅನುದಾನ ಇಷ್ಟೆಲ್ಲ ಖರ್ಚು ಮಾಡಿದ್ರು ಯಾಕೆ ನೀವು ಕೆಲಸ ಮಾಡಕತ್ತಿಲ್ಲ ಅಂತ ನಮ್ಗೆ ಗೊತ್ತಾಗ್ತಲ್ಲ ಅಧಿಕಾರಿಗಳು. ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾವು ಪ್ರಶ್ನೆ ಮಾಡ್ತೀವಿ. 3 ಜನ ವಾರ್ಡ್ ಮೆಂಬರು ಇಲ್ಲಿವರೆಗೂ ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟಿ ಬಿಲ್ಗಳನ್ನು ಮಾತ್ರ ತಗೊಂಡೋಗಿದ್ದಾರೆ. ಕೆಲಸ ಒಬ್ರು ಸರಿಯಾಗಿ ಮಾಡಿಲ್ಲ, ಒಂದು ಕಾಮಗಾರಿ ಆಗಿಲ್ಲ. ಅಲ್ಲಿ ಕಂಬಗಳಲ್ಲಿ ಬಲ್ಪ್ ಇಲ್ಲ, ಇಲೆಕ್ಟ್ರಿಕಲ್ ಅಂಗಡಿಗಳಿಗೆ ಬಿಲ್ ಮಾಡ್ತಾರೆ ಇವರು. ಇಲ್ಲಿವರೆಗೂ ಒಂದು ಸರಿಯಾಗಿ ವ್ಯವಸ್ಥಿತವಾಗಿ ಬೆಳಕಿಲ್ಲ ಊರಾಗ ಅಡ್ಡಾಡಕ. ಇಷ್ಟೆಲ್ಲ ತೊಂದರೆ ಇದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಆಗಮಿಸಿ ಸಂಬಂಧಪಟ್ಟವ್ರ ಮೇಲೆ ಕ್ರಮ ಏನಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಆಗಮಿಸಿ ಏನು ಸಮಸ್ಯೆಗಳದಾವು ಬಗೆಹರಿಸಿಲ್ಲ ಅಂದ್ರೆ ನಮ್ಮ ಈ ಹೋರಾಟ ನಿರಂತರವಾಗಿ ಅಗಸಬಾಳ ಅಭಿವೃದ್ಧಿ ಊರ ಅಭಿವೃದ್ಧಿ ಆಗುವವರೆಗೂ ನಾವು ಗ್ರಾಮ ಪಂಚಾಯತ್ ಮುಂದೆ ಹೋರಾಟ ನಿರಂತರವಾಗಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.